नाजरीन सदाए हिंद उर्दू में आपका खैर मकदम है। मैं हूं इम्तियाज़ुल्लाह खान काशफी। हॉस्कोटे टाउन कोऑपरेटिव सोसाइटी के लिए पहली मुस्लिम खातून नायब सदर हुई हैं। टाउन कोऑपरेटिव सोसाइटी हॉस्कोटे शहर के लिए तरक्की याफ्ता 110 साल कदीम टाउन बैंक की हैसियत से मशहूर है। 13 डायरेक्टर्स पर मुश्तमल हालिया दिनों में बालाचंद्रा को सदर मुंतखब किया गया। बतारीख 5 फरवरी 2022 को नायब सदर ओहदे के लिए एक इत्तेफाक राय से इंतखाबी मुहिम चलाई गई। तमाम डायरेक्टर्स ने इस इंतखाबी मुहिम में एक इत्तेफाक राय रखते हुए ज़ीनतुन्निसा को नायब सदर ओहदे के लिए मुंतखब कर लिया है। इस इंतखाब में वज़ीर कर्नाटक MTV नागराज की सिफारिश शामिल रही। बताया कि हॉस्कोटे टाउन कोऑपरेटिव सोसाइटी के लिए 110 साल के बाद पहली मर्तबा एक मुस्लिम खातून ज़ीनतुन्निसा को नायब सदर ओहदे के लिए एक इत्तेफाक राय से लिया गया है। इस मौके पर समाजी कारकुन शोहरतुल्लाह खान और सोसाइटी के डायरेक्टर अफसर ने बताया कि वज़ीर कर्नाटक MTV नागराज ने ज़ात व पात को बालाताक रखते हुए मुस्लिम खातून को इस ओहदे के लिए सिफारिश की है। ऊपर बताई गई तारीख के मुताबिक सोसाइटी के मैनेजर ने ज़ीनतुन्निसा को चार्ज दिया। इस मौके पर सोसाइटी के तमाम डायरेक्टर्स और कौंसलर शाजिया कलीम पाशा, कौंसलर रोशन, कौंसलर शोभा झिंझप्पा, कौंसलर अरुण कुमार, समाजी कारकुन हसन वगैरह मौजूद रहे। सदाए हिंद उर्दू में हूँ इम्तियाज़ुल्लाह खान काशफी। वज़ीर कर्नाटक MTV नागराज ने मुझे ये जवाबदारी दी है, सही तरीके से निभाऊंगी। 17,000 शेयरदार MTV नागराज का शुक्रिया। MTV ನಿರ್ದೇಶಕರು ಮತ್ತು ನಮ್ಮ ಅಧ್ಯಕ್ಷರು, ಮಾಜಿ ಅಧ್ಯಕ್ಷರು ಶರತ್ ಅವರು, ಗುಲ್ಜಾರ್ ಅವರು, ಅಫ್ಸರ್ ಅವರು, ಶಶಿ ಅಣ್ಣವರು ಎಲ್ಲರೂ ಶೇರ್ದಾರರು 17,000 ಶೇರ್ದಾರಿದ್ದಾರೆ. 17,000 ಶೇರ್ದಾರಿಗೂ ನನ್ನ ಅಭಿನಂದನೆಗಳು ಹೇಳ್ತೀನಿ. ಅವ್ರಿಗೆಲ್ಲರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಗುರುತಿಸಿ ಇದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಇನ್ನು ಮುಂದೇನು ಹಾಗೆ ಜವಾಬ್ದಾರಿ ತಗೊಂಡು ನಾನು ತುಂಬ ಶ್ರಮೆಪಟ್ಟು ನಾನು ಈ ಬ್ಯಾಂಕಿಗೋಸ್ಕರವಾಗಿ ದುಡಿತೀನಿ. ಅವರು ಇನ್ನು ಮುಂದೆ ನಾನು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತೀನಿ. ಅವರು MTV ನಾಗರಾಜಣ್ಣ ಅವರಿಗೆ ನಾನು ಎಷ್ಟು ಧನ್ಯವಾದ ಹೇಳಿದ್ರೇನು ಸಾಕಾಗೋದಿಲ್ಲ. MTV ನಾಗರಾಜಣ್ಣ ಅವರು ಅಲ್ಪಸಂಖ್ಯಾತರು, ಇವರು ಹಿಂದೂಗಳು ಅಂದ್ಬಿಟ್ಟು ಜಾತಿ ಭೇದ ಭಾವ ಮಾಡಲ್ಲ. ತುಂಬಾ ಅವರು ಎಲ್ಲರೂ ಒಗ್ಗಟ್ಟಾಗಿರಬೇಕು, ಎಲ್ಲರೂ ಒಂದೇ ರೀತಿ ಇರಬೇಕು. ನಮ್ಮ ಹೊಸಕೋಟೆ ಮುಂದೆ ಬರಬೇಕು. ನಮ್ಮ ಬ್ಯಾಂಕ್ ನಮ್ಮ ಇದರಲ್ಲಿ ನಮ್ಮ ಹಿಸ್ಟ್ರಿನಲ್ಲಿ ನಮ್ಮ ಬ್ಯಾಂಕ್ ನಂಬರ್ 1 ಇದೆ. ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ. ನಾವೆಲ್ಲ ಹಿಂದೆ ಇದ್ದವರು ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದಾರೆ, ಇನ್ನು ಬಂದಿರೋರು ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಇನ್ನು ಮುಂದೆ ಇನ್ನೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೇಕು ಅಂದ್ಬಿಟ್ಟು ನಾನು ಎಲ್ಲರ ಹತ್ರ ಕೊಡ್ಕೊತೀನಿ ನನ್ನ ಆಸೆ. दी टाउन कोऑपरेटिव बैंक होस्कोटे, यहाँ पर वाइस प्रेसिडेंट का इलेक्शन हुआ है। ज़ीनतुन्निसा यहाँ पर जो डायरेक्टर बने हैं और सभी जो 17,000 शेयर होल्डर्स हैं उनको और हमारे जनाब MTV नागराज साहब, ये 110 साल की बैंक है। 110 साल की बैंक में पहली बार एक मुसलमान औरत को यहाँ पर वाइस प्रेसिडेंट का सीट दिया गया है। ज़ीनतुन्निसा काम पूरे अल्लाह के फजल से पूरे भरपूर तरीके से जो शेयरदार यहाँ पर हैं उनको सबको नजर में रख के बैंक को फॉरवर्ड में ले जाने के लिए काम करें। ಈ ದಿನ ನಮ್ಮ ನೆಚ್ಚಿನ ಸಚಿವರಾಗಿರುವಂಥ MTV ನಾಗರಾಜಣ್ಣನವರ ಆಶೀರ್ವಾದ, ಅದೇ ರೀತಿ ನಮ್ಮ ಬ್ಯಾಂಕಿನ ಷೇರುದಾರರಾಗಿರುವ 17,000 ಷೇರುದಾರರ ಆಶೀರ್ವಾದ, ನಮ್ಮ ಬ್ಯಾಂಕಿನ ನಿರ್ದೇಶಕರುಗಳ ಸಹಾಯದಿಂದ ಇವತ್ತಿನ ದಿನ ನಮ್ಮ ಝೀನತುನ್ನಿಸಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ಬ್ಯಾಂಕಿನ ಸರ್ವತೋಮುಖ ಅಭಿವೃದ್ಧಿಗೆ ಪಣ ತೊಟ್ಟು ಬ್ಯಾಂಕಿನ ಯಶಸ್ಸಿಗೆ ಶ್ರಮಿಸಲಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು. ಒಬ್ಬ ಅಲ್ಪಸಂಖ್ಯಾತರ ಮಹಿಳೆಯನ್ನು ಈ ಬ್ಯಾಂಕಿನ ಉಪಾಧ್ಯಕ್ಷನಾಗಿ ನಮ್ಮ ನಾಯಕರಾದ MTV ನಾಗರಾಜರನ್ನು ಆಯ್ಕೆ ಮಾಡಿದ್ದಾರೆ. ನಾನು ಒಬ್ಬ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷನಾಗಿ ನಮ್ಮ ನಾಯಕರಾದ MTV ನಾಗರಾಜರ ಸಂದರ್ಭವನ್ನು ಧನ್ಯವಾದಗಳು ಹೇಳ್ತಾ, ಅದೇ ರೀತಿ
ಏನು ಈ ಬ್ಯಾಂಕಿನ ನೂತನವಾಗಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಜೀನತುನ್ನಿಸಾ ಮೇಡಮ್ ಅವರು ನಾನು ಅಭಿನಂದನೆ ಸಲ್ಲಿಸ್ತಾ, ನೀವು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದ ಬಾಲಚಂದ್ರನ್ ಅವರ ಜೊತೆ ಸೇರಿ ಈ ಬ್ಯಾಂಕಿನ ಅಭಿವೃದ್ಧಿಗಾಗಿ ನೀವು ಶ್ರಮಿಸಬೇಕು, ಇನ್ನೂ ದುಡಿಬೇಕು. ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಒಳ್ಳೆಯ ಹುದ್ದೆಗಳು ಸಿಗಲಿ. ಆ ದೇವರು ಈ ಬ್ಯಾಂಕಿನ ಒಂದು ಸಮೃದ್ಧಿಗಾಗಿ ನೀವು ಒಳ್ಳೆ ಕೆಲಸ ಮಾಡಲಿ ಅಂತೇಳಿ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭ ನಾನು ಹೇಳ್ತಾ